ಇವಾಗ ಈ ಕಡೆನೂ ತೋಟ ಇದೆ, ಈ ಕಡೆನೂ ತೋಟ ಇದೆ. ಗೌರ್ಮೆಂಟ್ಗೆ ಏನು ರೋಡ್ ನೀವು ಬಿಟ್ಟಿರೋದಾ? ಯಾಕೆ ಯಾಕೆ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ಮಾಲೂರು ತಾಲೂಕಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಒಬ್ಬ ಮಾಡರ್ನ್ ಫಾರ್ಮರ್ ನನ್ನ ಜೊತೆಲಿದ್ದಾರೆ. ಅದು ಬೇರೆ ಯಾರೂ ಅಲ್ಲ, ವಿನಯ್ ಅವರು. ಸೊ ವಿನಯ್ ಅವರೇ, ಪ್ಲೀಸ್. ಹೇಗಿದ್ದೀರಾ? ಸೂಪರ್ ಸೂಪರ್. ತುಂಬ ದಿನಗಳಾಗಿತ್ತು ಮೀಟ್ ಮಾಡಿ. ಹೌದು, ಇವತ್ತು ಮೀಟ್ ಮಾಡ್ತಾ ಇದ್ದೀವಿ. ಸೊ ನಾನು ಬಂದಿದ್ದು ನಿಮ್ಮ ತೋಟದಲ್ಲಿ ಒಂದು ಏನೇನಿದೆ ಎಲ್ಲದನ್ನು ತಿಳ್ಕೊಂಡು ಹೋಗೋಣ ಅಂತ. ಸೊ ನಿಮ್ಮ ತೋಟ ಎಲ್ಲಿಂದ ಎಲ್ಲವರೆಗೂ ಇದೆ? ಅಲ್ಲಿಂದ ಅಲ್ಲಿ ಗಂಟಣ, ಅದು ಲಾಸ್ಟ್ ಡೆಡ್ ಎಂಡ್. ಇಲ್ಲಿಂದ ಅಲ್ಲಿಂದ ಅಲ್ಲಿ ಗಂಟ. ಓಕೆ, ಟೋಟಲ್ ಎಷ್ಟು ಎಕರೆ ಇದು? 3 ಎಕರೆ. ಸೊ ದೂರದಿಂದ ನೋಡೋದು ಬೇಡ, ಹತ್ತಿರದಿಂದನೇ ನೋಡೋಣ. ಬರ್ರಿ ಕರ್ಕೊಂಡು ಚಲೋ. ಇವಾಗ ಈ ಕಡೆನೂ ತೋಟ ಇದೆ, ಈ ಕಡೆನೂ ತೋಟ ಇದೆ. ಗೌರ್ಮೆಂಟ್ಗೆ ಏನು ರೋಡ್ ನೀವು ಬಿಟ್ಟಿರೋದಾ? ಇಲ್ಲ, ಅವರೇ ಬಿಟ್ಟಿರೋದು. ಮೊದಲಿಂದ ಇದು ಮಂಡ್ ರೋಡ್ ಇದ್ದಿದ್ದು, ಇವಾಗ ಕಾಂಕ್ರೀಟ್ ಸಿಮೆಂಟ್, ಇದು ಕಾಂಕ್ರೀಟ್, ಇದು ತಾರ್ ಹಾಕಿದ್ದಾರೆ, ತಾರ್ ಹಾಕವ್ರೆ. ಸೊ ಈ ಕಡೆನೂ ಎಲ್ಲಾ ಕಡೆನೂ ಸೇರಿ 3 ಎಕರೆ. 3 ಎಕರೆ. ಅದೇ ಡಿಫ್ರೆನ್ಸ್, ಒಂದೊಂದು ತಿಂಗಳು ಡಿಫ್ರೆನ್ಸ್ ಎಲ್ಲ. ಓಕೆ, ಈ ಕಡೆ ಫಸ್ಟ್ ಬೆಳೆ ಹಾಕಿದ್ದೀರಾ, ಈ ಕಡೆ ಸೆಕೆಂಡ್ ಬೆಳೆ ಹಾಕಿರೋದು. ಓಕೆ, ವೆರಿ ನೈಸ್. ಬನ್ನಿ ತೋರಿಸಿ ನಿಮ್ಮ ತೋಟ. ನೋಡಿ, ಗೇಟ್ ಇದು ವಿನಯ್ ಗೌಡ್ರು ತೋಟದಲ್ಲಿದ್ದೀವಿ. ಇದು ಬಂದು ಮಾಲೂರು ತಾಲೂಕಿನ ಹಳ್ಳಿ ಹೆಸರು ಬಾಳಿಗೆನಹಳ್ಳಿ. ಬಾಳಿಗೆನಹಳ್ಳಿ. ಇದು ನಿಯರ್ ಮಾಸ್ತಿ ಹತ್ರ ಬರುತ್ತೆ. ಇದು ಮಾಸ್ತಿಯಿಂದ ಎಷ್ಟು ಕಿಲೋಮೀಟರ್? 6 ಕಿಲೋಮೀಟರ್ ಕಂಪ್ಲೀಟ್ ಆಗಿ. ವಿನಯ್ ಅವರೇ, ಸೊ ಹೆಂಗ್ ನಡೀತಿದೆ ಲೈಫ್? ಫಸ್ಟ್ ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ಗಂಟೆ ಬಂದಿದ್ದು ನಮ್ಮ ತೋಟಕ್ಕೆ. ಅದೇ ಏನಿಲ್ಲ ಕೆಲಸ, ಮಾಮೂಲಿ ಕೆಲಸ, ರೈತರ ಕೆಲಸ ಅಂದ್ರೆ ಮಾಮೂಲಿ ಇರ್ತೈತಲ್ಲ. ಓಕೆ, ಸೊ ಬರೀ ಬಾಳೆಹಣ್ಣು ಮಾತ್ರ ಹಾಕಿದ್ರ? ಬಾಳೆಹಣ್ಣೆ ಹಾಕಿದ್ರೆ ಬೀನ್ಸ್ ಇತ್ತು, ಬೀನ್ಸ್ ಖಾಲಿ ಆಯ್ತು. ಓಕೆ, ಬೀನ್ಸ್ ಖಾಲಿ ಆಯ್ತು. ಸೊ ಕಂಪ್ಲೀಟ್ ಆಗಿ ಎಷ್ಟು ಎಕರೆ ಇದೆ ಬಾಳೆ ಗಿಡ ಮಾತ್ರ? 3 ಎಕರೆ ಐತೆ. 3 ಎಕರೆ. ಸೊ ಏನು ಬರ್ಬೋದು ರೇಟ್ ಒಂದು ಕೆಜಿಗೆ? ಇಲ್ಲ, ನಾವು ಇಲ್ಲೇ ಬಂದು ಅವರೇ ಕೊಯ್ಕೊಂಡು ಹೋಗ್ತಾರೆ. ಓಕೆ, 20 ರೂಪಾಯಿ. ಹಿಂಗೆ 20 ರೂಪಾಯಿ ಒಂದ್ಸರಿ. ಅಂದ್ರೆ ಕೊಯ್ಲೇನು ಯಾವ ತರ ಒಂದೇ ಸರಿ ಕಟಾವ್ ಆಗುತ್ತಾ ಅಥವಾ ಬಂದಿದ್ದು ಮಾತ್ರ? ಓಕೆ, ಬಂದಿದ್ದು ಯಾವ್ದು ಬಳ್ತಿರ್ತೈತೆ ನೋಡ್ಕೊಂಡು ಅವರೇ ಕಟ್ ಮಾಡ್ಕೊಂಡು ಹೋಗ್ತಾರೆ. ನಮ್ಗೆ ತೂಕ ಲೆಕ್ಕ, ಇದು ಏಬ್ರಿಜ್ ತೂಕ. ಮೋಸ ಇಲ್ಲ ತಾನೆ ಬಾಳೆ ಬೆಳೆ? ಮೋಸನೇ ಇಲ್ಲ, ಮೋಸ ಇಲ್ಲ. ಇದು ಎಷ್ಟು ವರ್ಷದವರೆಗೂ ಕಾಪಾಡ್ಕೊಂಡು ಹೋಗ್ತೀರಾ ನೀವು? ಇದು ನನ್ನ ಟಾರ್ಗೆಟ್ ಇರೋದೇ 2 ವರ್ಷ. ಇವಾಗ ಒಂದು ಗಿಡದಾಗ ಒಂದೇ ಇದು ಬರೋದು ಒಲೆ. ನೋಡಿ, ಕಟ್ ಮಾಡಿದಿರಾ? ಓಕೆ, ಅದು ಕಟ್ ಮಾಡಿದ್ರೆ ಎಲ್ಲಾದ್ಮೇಲೆ ಕ್ಲೀನಾಗಿ ಮೇಲೆ ಎಲೆಗಳು ಅವೆಲ್ಲ ಜೋರ್ಬಿಟ್ಟು ಇದನ್ನ ಹಂಗೆ ಬಿಟ್ಬಿಡ್ತೀರಿ, ಮರನೇ ಓಕೆ ಬಿಟ್ಬಿಟ್ಟು ಇದ್ರ ಪಕ್ಕದಾಗ ಯಾವ್ದು ಮೋಸ ಬಂದಿರ್ತೈತಲ್ಲ, ಇವು ಎಲ್ಲ ಕೊಯ್ದಾಕ್ಬಿಟ್ಟು ಯಾವ್ದನ್ನ ಒಂದು ಮೋಸ ಬಿಟ್ಕೊಂತೀರಿ. ಓಕೆ, ಇವಾಗ ಒಂದು ಮೋಸ ಬಿಟ್ಕೊಂತೀರಿ. ಆ ಮೋಸಾಗ ಇವಾಗ ಸೆಕೆಂಡ್ ಕೊಯ್ಲ್ಕೊಂಡು ಓಕೆ, ಇದು ಕುಲ್ ಹೋಗ್ಬಿಟ್ಟು ಹಂಗೆ ಒಣಗೋತದೆ, ಗೊಬ್ಬರ ಆತೈತೆ. ಆ ಪಕ್ಕದಾಗಿರೋ ಮೋಸಕ್ಕೆ ಇನ್ನೊಂದು ಗೊಲೆ ಬರ್ತೈತೆ. ಬಟ್ ಕಟ್ಟು ಮಾಡಲ್ಲ ಅದನ್ನ? ಅದಾಗದೆ ಹೌದು. ಇದನ್ನ ಏನ್ ಪಚ್ಚ ಬಾಳೆಹಣ್ಣ? ಹೌದೌದು, ಪಚ್ಚೆ ಬಾಳೆಹಣ್ಣು. ಪಚ್ಚೆ ಬಾಳೆಹಣ್ಣು. ಇದ್ರದ್ದು ಬ್ರೀಡ್ ಏನು? ವಿಲಿಯಮ್ಸ್ ಅಂದ್ಬಿಟ್ಟು. ಓಕೆ, ಇದು ತಗೊಂಬಂದಿದ್ದು ತುಮಕೂರಾಗ. ಓಕೆ, ಯಾಕೆ ನಮ್ಮ ಮಾಲೂರಲ್ಲಿ ಎಲ್ಲೂ ಸಿಗಲ್ವಾ? ಮಾಲೂರಾಗ ಸಿಗೋದೇನೋ ಗೊತ್ತಿಲ್ಲ. ನನ್ನ ಫ್ರೆಂಡ್ ಬೇರೆ ಅವ್ನು ಬೆಳೆದಿದ್ನಲ್ಲ, ಅವ್ನು ನನಗೆ ರೆಫರ್ ಮಾಡಿದ್ದು. ಇಲ್ಲ, ನಿಮ್ ಫ್ರೆಂಡ್ ತೋಟಕ್ಕೆ ಹೋಗಿ ನೋಡಿ ಚೆನ್ನಾಗಿದೆ ಅಂದ್ಮೇಲೆ ಎತ್ಕೊಂಡ್ಬಂದಿರೋದು. 13 ರೂಪಾಯಿ ಬಿಲ್ ತಗೊಂಡ್ರು. ಓಕೆ, ಡೆಲಿವರಿ 15 ರೂಪಾಯಿ. ಓಕೆ, ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ. ರೈತರು ಎಲ್ಲಾರು ಒಂದ್ ಕಡೆ ಫಸಲು ಚೆನ್ನಾಗಿ ಬಂದಿದೆ ಅಂದ್ರೆ ಅದೆಷ್ಟೇ ದೂರ ಆಗಿರ್ಲಿ. ಇದು ಬಂದು ಮಾಲೂರು, ತುಮಕೂರ್ಗೆ ಎಷ್ಟಿರ್ಬೋದು, ಒಂದು 150 ಕಿಲೋಮೀಟರ್ಸ್. 150 ಕಿಲೋಮೀಟರ್ಸ್ ಅಲ್ಲಿಂದ ಇಲ್ಲಿಗೆ ತರಿಸ್ಕೊಂಡು ನಾಟಿ ಮಾಡಿದ್ದಾರೆ. ಅಂಡ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಕಂಪ್ಲೀಟ್ ಆಗಿ ಖುಷಿ ಆಗುತ್ತೆ. ಅಂಡ್ ಇನ್ನೊಂದು, ನಾನು ಫಸ್ಟ್ ಟೈಮ್ ಬಾಳೆ ತೋಟಕ್ಕೆ ಬಂದಿರೋದು. ಅದು ನಿಮ್ ತೋಟಕ್ಕೆ, ಅದು ಸ್ಪೆಷಲ್ ಅದು. ಸೊ ತುಂಬಾ ಚೆನ್ನಾಗಿದೆ. ಬೆಂಗಳೂರಲ್ಲಿ ಎಷ್ಟು 60-70 ಈ ತರ ಎಲ್ಲ ಇರ್ಬೋದು. ಇಲ್ಲ, ಮನೆ ಹಬ್ಬಕ್ಕೆ ನಾನೇ ತಗೊಂಡ್ಬಂದೆ, ಒಂದು ಚಿಪ್ ಬೇಕಾಗಿತ್ತು. ಓಕೆ, 60 ರೂಪಾಯಿ ತಗೊಂಡ. ಎಲ್ಲಿ? ಮಾಸ್ತಿಯಲ್ಲಿ. ಅಂದ್ಮೇಲೆ ನನ್ಗೆ ಇನ್ನೊಂದು ಇದು, ಮಾಸ್ತಿ ಏನಕ್ಕೆ ಫೇಮಸ್ ಹೇಳಿ ಆಯ್ತು? ವೆಂಕಟೇಶ್ ಅಯ್ಯಂಗಾರು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಹುಟ್ಟಿ ಬೆಳೆದಂತ ಜಾಗ ಮಾಸ್ತಿ. ಇವಾಗ ಎಷ್ಟು ವರ್ಷ ಆಗಿದೆ ಆಲ್ರೆಡಿ? ಈಗ ಇದು ಕರೆಕ್ಟಾಗಿ ಇವಾಗ 11 ತಿಂಗಳು 12 ತಿಂಗಳಾಗೈತೆ. ಒಂದು ವರ್ಷ. ಇನ್ನೂ 1 ವರ್ಷ ಆರಾಮಾಗಿ ಬರುತ್ತೆ. 1-1.5 ವರ್ಷ. ಇನ್ನೂ 1 ವರ್ಷ ಇರ್ತೈತೆ. ಓಕೆ, ಎಷ್ಟು ಕೆಜಿ ಬರ್ಬೋದು ಒಂದು ಗೊನೆನೆ ತಾನೆ? ಹೌದೌದು, ಗೊನೆ ಬಂದು ಕರೆಕ್ಟಾಗಿ 40 ಇಂದ 45 ಕೆಜಿ ಬರ್ತೈತೆ. 40ರಿಂದ 45 ಕೆಜಿ. 20 ರೂಪಾಯಿ ಅಂತಂದ್ರೆ 40ರಿಂದ 45 ಕೆಜಿ. 45 ಕೆಜಿನೇ ತಗೊಳ್ಳಿ, ಇಲ್ಲ 40 ಕೆಜಿ ತಗೊಳ್ಳಿ. 40 ಕೆಜಿ ಇಂಟು 20 ರೂಪಾಯಿ ಇಲ್ಲಿ ಸ್ಪಾಟಲ್ಲಿ ವ್ಯಾಲ್ಯೂ ಇದ್ದದ್ದು. ಸೊ ಕೌಂಟ್ ಮಾಡ್ಕೋಬೋದು ನೀವು ಎಷ್ಟು ಅಂತ. ಸೊ ಈ ಥರದ್ದು ಎಷ್ಟಿರ್ಬೋದು ಸಸಿಗಳು? 1200 ಗಿಡ ಬಿಡ್ತೈತೆ. 1200 ಗಿಡ. 1200 ಗಿಡ ಬಿಡ್ತವೆ 1 ಎಕರೆಗೆ. ಓಕೆ, 1 ಎಕರೆಗೆ 1200 ಗಿಡ. ಒಂದ್ರಾಗ 45 ಕೆಜಿ ಸಿಕ್ಕದು ಒಂದು ಕೊನೆದಾಗ. ಓಕೆ, ನೀವ 45 ಇಂಟು 1200 ಅಂತ ಹಾಕಿದ್ರೆ ನಿಮ್ಗೆ ಬಂದ್ಬಿಡ್ತೈತೆ ರಿಸಲ್ಟ್. ಇದಕ್ಕಿಂತ ಶ್ರೀಮಂತರು ನಮ್ದೇನಿದ್ರು ಥಿಂಕ್ ಬೇಕ್ ತಿನ್ಬೇಕು.
मारना तो डायनासोर को मारना तो कारना ಒಂದ್ಸರಿ ಕಟ್ ಆದ್ರೆ ಕಂಪ್ಲೀಟ್ 3 ಎಕರೆ ತಾನೇ ಹೇಳಿದ್ವಿ. 3 ಎಕರೆ ಕಂಪ್ಲೀಟ್ ಆಗಿ ಒಂದ್ಸರಿ ಕಟ್ ಮಾಡಿದ್ರೆ ಎಷ್ಟು ಕ್ವಿಂಟಾಲ್ ಬರ್ಬೋದು? ಕ್ವಿಂಟಾಲ ಇಲ್ಲಾಂದ್ರೆ ಟನ್ನ? ಟನ್ ಲೆಕ್ಕ ನಮ್ದು. ಓಕೆ. ಆದ್ರೆ ಎಲ್ಲ ಒಂದೇ ಕಿತ ಬರಲ್ಲ, ಸ್ವಲ್ಪ ಏರುಪೇರು ಆಗ್ತಾ ಇರ್ತೈತೆ. ಇವಾಗ ಬಲ್ತಿರವ ನೋಡ, ಇನ್ನ ಒಂದ್ 15 ದಿವಸ ಒಂದ್ ತಿಂಗಳು ಇರ್ಬೇಕು ಅದು. ಓಕೆ. ನೋಡಿ, ಇದು ಇನ್ನ ಒಂದ್ ತಿಂಗಳ ಮೇಲೆ ಇರ್ಬೇಕಿದು ಇದು. ಅದಕ್ಕೆ ಯಾವ್ದೇ ಬಲ್ತೈತೆ ಅದನ್ನ ಅವಾಗ ಕಟ್ ಮಾಡಾಕ್ತಿರಿ. ನಮ್ ಮೊನ್ನೆ ನಮ್ದು ಇವಾಗ 2 ಸಲ ಕಟ್ ಮಾಡಿರೋದು. ಕೊಡ್ಸಲಿ 12 ಟನ್ ಸಿಕ್ಕಿತ್ತು. ಮೊನ್ನೆ 9 ಟನ್ ಸಿಕ್ಕಿತ್ತು. ಓಕೆ. ಇದುವರೆಗೂ 2 ಸರಿನಾ ಒಂದ್ ವರ್ಷದಲ್ಲಿ ಕಟಾವ್ ಆಗಿರೋದು? ವೆರಿ ನೈಸ್. ಇದು ಬರಕ್ಕೆ 9 ತಿಂಗಳು 10 ತಿಂಗಳು ಆಗ್ತದೆ. ನೆಕ್ಸ್ಟ್ ಬರೋ ಕ್ರಾಪ್ ಗಳೆಲ್ಲ ಅಂದ್ರೆ ಇವಾಗ ಇದು ಹೋಯ್ತು ಅಂತ ಅನ್ಕೊಳ್ಳಿ, ಇದು ನೆಕ್ಸ್ಟ್ 1 ತಿಂಗಳಲ್ಲೋ 2 ತಿಂಗಳಲ್ಲೋ ಇದು ಕಟ್ ಮಾಡ್ತೀರಾ? ಹೌದು. ಇದು ಬರುತ್ತಲ್ಲ, ಇದನ್ನು ಸೇಮ್ ಟೈಮೇ ತಗೊಳುತ್ತಾ? ಹೌದು. ಅದಕ್ಕೆ ಗೊಬ್ಬರಗಳು ಅవి ಮಾಡ್ಕೊಂಡು ಮೇಂಟೈನ್ ಮಾಡಿದ್ರೆ ಕರೆಕ್ಟ್ ಅದೇ ಟೈಮ್ ಬರ್ತೈತೆ ಅದು. ಇವಾಗ ಇದಕ್ಕೆಲ್ಲ ಏನ್ ಗೊಬ್ಬರ ಹಾಕ್ತೀರಾ ಮೇನ್ ಆಗಿ? ಅಣ್ಣ, ಇದಕ್ಕ ಕನಕ ಹಿಂಡೆ, ಆಮೇಲೆ ಬೇವಿನ ಹಿಂಡೆ 20 ಹಾಕ್ತೀರಿ. ಇದನ್ನ ಫಸ್ಟ್ ನಾನು ನಾಟಿ ಗೊಬ್ಬರ. ಓಕೆ. ರೋಗ ಏನು ಬರಲ್ವಾ? ಲೈಕ್ ಏನಾದ್ರು ಸಣ್ಣ ಪುಟ್ಟ, ಇವಾಗ ಏನಂದ್ರೆ ನಾವು ಬೇರೆ ಬೆಳೆಗಳಿಗೆ ಹೋದಾಗ ಸೊಳ್ಳೆ ಅಂತೀವಿ, ಜೊತೆಗೆ ಅದು ಏನೋ ಹುಳು ತಿಂತೈತೆ, ಆ ತರದ್ದೆಲ್ಲ. ಇದಕ್ಕೇನು? ರಬ್ಬರ್ ಅಂತ ಒಂದ್ ಬೀಳ್ತೈತೆ. ರಬ್ಬರ್. ಓಕೆ. ಅದು ಒಂದೊಂದು ತೋಟದಾಗ ಇರ್ತೈತೆ, ಒಂದ್ ತೋಟದಾಗ ಇರಲ್ಲ. ನಮ್ ತೋಟದಾಗ ಇಲ್ಲ ಅದು. ಓಕೆ. ಬೇರೆ ತೋಟದಾಗ ಇರ್ತೈತೆ. ಅದಿದ್ರೆ ಪೂರ್ತಿ ಎಲೆನೆ ಕಟ್ ಮಾಡಕ್ ಬಿಡ್ತದೆ. ನೋಡಿ, ಹಿಂಗೆಲ್ಲ ಇಷ್ಟು ಬೆಳೆಗೂ ಬಿಡಲ್ಲ. ಪೂರ್ತಿ ಇದನ್ನೆಲ್ಲ ಕ್ಲೀನ್ ಕಟ್ ಮಾಡಾಕ್ತದೆ. ಓಕೆ. ಅದಿದ್ದಾಗ ಮುದ್ದೋಡಿಕೊಂಬೇಕಾಗ್ತೈತೆ. ಆಮೇಲೆ ಊಜಿಗ್ಲಿ ಸ್ವಲ್ಪ ಇದ್ರೆ ಅವಾಗ ಊಜಿಗ್ಲಿಗ ಮುದ್ದೋಡಿಬೇಕು ಅಷ್ಟೇ. ನಾವು ಸದ್ಯಕ್ಕ ಏನ್ ಅಂತ 1 ಕೋಟಿ 2 ಕೋಟಿ ಹೊಡೆದಿದ್ರೆ ಅಷ್ಟೇ ನಾವು. ಓಕೆ. ಆಮೇಲೆ ಒಂದು ಚೂರು ಮುದ್ದೆ ಹಿಡ್ದಿಲ್ಲ. ಅಂದ್ರೆ ಬಾಳೆಹಣ್ಣು ತೋಟ ಬಂದು ಈಸಿ ಮೇಂಟೆನೆನ್ಸ್ ಅಥವಾ ಕಷ್ಟನಾ? ಈಸಿ ಆಗಿರ್ತೈತೆ. ಈಸಿ ಯಾಕನ್ನೋದಕ್ಕ ಕಷ್ಟನೇ ಐತೆ. ಏನಕ್ಕ ಬಾಳೆ ತೋಟ ಮಾಡ್ತೀರ ಅಂದ್ರೆ ಕೂಲಿಯರ್ ಹತ್ರ ಸ್ವಲ್ಪ ಕಷ್ಟ. ಇವಾಗ ಪ್ರೆಸೆಂಟ್ ಸಿಕ್ಕಲ್ಲ, ಟೈಮ್ಸ್ ಕರೆಕ್ಟ್ ಆಗಿ ಸಿಕ್ಕಲ್ಲ. ಇವಾಗ ನೀನು ಬೀನ್ಸ್ ಬಿಡಿಸ್ಬೇಕು, ನಾಳೆ ಬಿಡಿಸ್ಬೇಕು ಬೀನ್ಸ್, ನಾಳೆ ಬರಲ್ಲ ಅವರು, ನಾಳೆ ಹೊಲ್ದಾಗಿರ್ತದೆ. ಏನ್ ಮಾಡ್ತೀರಾ? ಅದಕ್ಕೆ ವೇಸ್ಟ್ ಆಗ್ತದೆ. ಹಂಗೆಲ್ಲ ತಲೆನೋವು ಅಂದ್ಬಿಟ್ಟು ಏನಿಲ್ಲ, ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಬಾಧೆ. ಈ ಗಿಡಗಳು ತಂದು ಊಟಿ ಇದೆಲ್ಲ ಮಾಡಿದ್ಮೇಲೆ ಒಂದ್ 6 ತಿಂಗಳು ಆರಾಮಾಗಿ ಏನಿಲ್ಲ, ಬರೋದು ನೀರ್ಗಳು ಬಿಟ್ಕೊಂಡು ಡ್ರಿಪ್ ಗೊಬ್ಬರ ಬಿಟ್ಕೊಬೇಕಾಗ್ತದೆ. ಅವಾಗ ಡ್ರಿಪ್ ಗೊಬ್ಬರ ಬಿಟ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ರೆ ಸಾಕು. ಒಂದ್ 6-7 ತಿಂಗಳು. ಒಂದು ಸ್ಟೇಜ್ ಬಂದಾಗ ನೋಡ, ಅಷ್ಟ್ ಮಾತ್ರ ಬಂತು ಗೊಲೆ ಅಂದಾಗ, ಆ ಸ್ಟೇಜ್ ಬಂದಾಗ ಗುಟ್ಗಳು ಕೊಡ್ಬೇಕಾಗ್ತದೆ. ಓಕೆ. ಹಳೆ ಗುಟ್ಗಳಾಗಲ್ಲ, ಹೊಸ ಗುಟ್ಗಳೇ ಕೊಡ್ಬೇಕು. ಎಷ್ಟು ಒಂದು ಇದಕ್ಕೆ ಗೂಟ ಅಂತ ಕರೀತಾರೆ. ಸೊ ಕೆಲವೊಬ್ರು ಗೊತ್ತಿರಲ್ಲ. ಆಕ್ಚುಲಿ ನಮ್ಮ ಲೋಕಲ್ ಅಲ್ಲಿ ಎಲ್ಲಾರ್ಗು ಗೊತ್ತಿರುತ್ತೆ. ಇದಕ್ಕೆ ಗೂಟ ಅಂತ ಕರೀತಾರೆ. ಒಂದು ಟೊಮೆಟೊ ಕಡ್ಡಿ ತಾನೆ? ಟೊಮೆಟೊ ಕಡ್ಡಿ ಮೈನ್ ಕರಿಯೋದು. ಟೊಮೆಟೊ ಗುಟ್ಗಳಂತ. ಎಷ್ಟಿದು? ಒಂದು 26 ರೂಪಾಯಿ ಒಂದು. ಓಕೆ. ಇಲ್ಲಿಗೆ ಬರ್ಬೇಕಂದ್ರೆ 27 ರೂಪಾಯಿ ಇವಾಗ. ಎಸ್ಪೆಷಲಿ ನಮ್ಮ ಮಾಲೂರು ತಾಲೂಕಿನ ಜನ ಅಬ್ಸರ್ವ್ ಮಾಡಬೇಕು. ಮೈನ್ ಏನಂದ್ರೆ ವಿನಯ್ ಅವ್ರದ್ದು ತುಂಬಾ ವಿಡಿಯೋಸ್ನ ನಾನು ನೋಡಿದ್ದೀನಿ. ಆ್ಯಂಡ್ ಒಂದು ಕೈಂಡ್ ಆಫ್ ಫ್ಯಾನ್ ನಾನು ಅವ್ರಿಗೆ, ಆಯ್ತಾ? ಏನಕ್ಕೆ ಅಂತಂದ್ರೆ ನಾವಿವಾಗ ಬೆಂಗಳೂರಲ್ಲಿ ಇರ್ತೀವಿ, ಜೊತೆಗೆ ಇಲ್ಲೂ ಇರ್ತೀವಿ. ನಮ್ದೇನಂದ್ರೆ ಲ್ಯಾಂಗ್ವೇಜ್ ಏನಾಗುತ್ತೆ ಅಂದ್ರೆ ಬೆಂಗಳೂರಿಗೆ ಹೋದಾಗ ಬೆಂಗಳೂರು ತರ ಮಾತಾಡ್ತೀವಿ, ಇಲ್ಲಿಗೆ ಬಂದ್ರೆ ಅರ್ಧಂಬರ್ಧ ಮಾತಾಡ್ತೀವಿ. ಬಟ್ ಇವರು ಕಂಪ್ಲೀಟ್ ಆಗಿ ಮಾಲೂರು ಲ್ಯಾಂಗ್ವೇಜ್ ಏನಿದೆ ಅದನ್ನೇ ಮಾತಾಡೋದು. ಬೇಕಿದ್ರೆ ಇವ್ರದ್ದು ಇನ್ಸ್ಟಾ ಐಡಿ ಇವಾಗ ಏನ್ ಕಾಣ್ತಾ ಇದೆ ಅದ್ರಲ್ಲಿ ಹೋಗಿ ಚೆಕ್ ಮಾಡಿ. ಎಲ್ಲೂ ಭಾಷೆ ಮಾಲೂರು ಭಾಷೆನ ಬಿಟ್ಕೊಟ್ಟಿಲ್ಲ. ಅದಕ್ಕೆ ನಿಮ್ಗೆ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು. ಹ್ಯಾಟ್ಸ್ ಅಪ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಎಕರೆಕ 1200 ಗಿಡ ಅಂತಂದ್ರೆ 2 ಲೆಕ್ಕ ಹಾಕಿದ್ರೆ 2,500 ಊಟ ಬೇಕು. ಸೊ ತಮಾಷೆ ಅಲ್ಲ, ಬೆಳೆಯೋದು ಅಷ್ಟೇನೆ. ಬೆಳೆನ ಈಸಿ ಮೇಂಟೆನೆನ್ಸ್, ಬಟ್ ಬಂಡವಾಳ ಹಂಗೆ ಇದೆ. ಬಂಡವಾಳ ಹಾಕ್ಬೇಕು. ಫಸ್ಟ್ ಬಂಡವಾಳ ಹಾಕ್ಬೇಕು, ಚೆನ್ನಾಗಿ ಬಂಡವಾಳ ಹಾಕ್ಬೇಕು. ಹಣ ಖರ್ಚು ಎಷ್ಟು ಬಿದ್ದು ಬರ್ತೈತೆ ಹೇಳ? ಅಂದ್ರೆ ಎಕರೆಕ 1.5 ಲಕ್ಷ 2 ಲಕ್ಷ ಫೈನಲ್ ಟಚ್. 2 ಲಕ್ಷ ಖರ್ಚು ಬೀಳ್ತದೆ ಅಂದ್ರೆ ಫಸಲು ಬರೋವರೆಗೂ. ಫಸಲು ಬರೋವರೆಗೂ ಎಲ್ಲ ಟೋಟಲ್ 2 ಲಕ್ಷ 2.5 ಲಕ್ಷ ಪಕ್ಕ ಅಷ್ಟು ಬೀಳ್ತೈತೆ ಖರ್ಚು. ಲಾಭ ನಾನು ಹೇಳಿದ್ನಲ್ಲ ಅವಾಗ್ಲೇ, ಅದು ಕ್ಯಾಲ್ಕುಲೇಟ್ ಮಾಡ್ಕೋತಾರೆ ನೋಡೋರು. ನಾನಿವಾಗ ಇನ್ನೊಂದು ಡೌಟು, ಖರ್ಚು 2.5 ಲಕ್ಷ ಅಂದ್ರೆ ನನ್ಗೆ ಯಾಕೋ ಗೊತ್ತಿಲ್ಲ. ನನ್ನ ಕ್ಯಾಲ್ಕುಲೇಷನ್ ಹೆಂಗಿದೆ ನನ್ನ ಮೈಂಡಲ್ಲಿ ಅಂದ್ರೆ ಡ್ರೆಂಚಿಂಗ್ ಮಾಡೋದ್ರಿಂದ ಹಿಡಿದು, ಗೊಬ್ಬರ ಇಂದ ಹಿಡಿದು, ಪೈಪ್ಗಳು ಹಾಕೋದ್ರಿಂದ ಹಿಡಿದು, ಲೇಬರ್ ಪ್ರತಿಯೊಂದು ಸೇರಿ ಹೇಳ್ತಾ ಇರೋದು. ಸಸಿದ್ ವ್ಯಾಲ್ಯೂ ಆಗಿರ್ಲಿ ಎಲ್ಲ ಸೇರಿ 2.5 ಲಕ್ಷ. ನಾಟಿ ಗೊಬ್ಬರ 10 ಲೋಡ್ ಹೊಡಿಬೇಕು ಕಂಪಲ್ಸರಿ ಎಕರೆಕ. ಓಕೆ. ಒಂದು ಲೋಡ್ ಬಂದು 3,300. ನಾಟಿ ಗೊಬ್ಬರ ಅಂದ್ರೆ ಏನೋ ಬರೀ ಸಗಣಿ, ತಿಪ್ಪೆ ಗೊಬ್ಬರ, ಸಗಣಿ ಆಗಿರ್ಲಿ, ಮೇಕೆ ಇದಾಗಿರ್ಲಿ, ಅದೇ ಇದು ಕೋಳಿ ಫಾರ್ಮ್ ಸಿಕ್ಕತ್ತಲ್ಲ ಗೊಬ್ಬರ, ಅದ್ ಸದ್ಯಕ್ಕೆ ಒಂದು 6 ತಿಂಗಳು ಅಷ್ಟೇ ದುಮ್ಮೋದು. ಓಕೆ. 2 ಬೆಳೆ ಬೆಳ್ಕೊಂಬಂದಿ. ಕೋಳಿ ಫಾರ್ಮ್ದು ನಾನ್ ಕೇಳ್ಪಟ್ಟಿರೋ ಪ್ರಕಾರ ಈಟ್ ಅಂತಾರೆ ನೆಲಕ್ಕೆ. ಹೌದಾ? ಅದೇನ್ ಈಟೆ ಪರವಾಗಿಲ್ಲ, ಆದ್ರೆ ಅದು ಕೆಲಸ ಮಾಡಿದ 6 ತಿಂಗಳು ಅಷ್ಟೇ. ಇದು ನಾಟಿ ಗೊಬ್ಬರ 1 ವರ್ಷ ಪಕ್ಕ. ಓಕೆ. ಅದು ಬಿಟ್ಟು ಮೂಟೆ ಗೊಬ್ಬರ ಅಂದ್ರೆ ಏನ್ ಕೊಡ್ತೀರಾ? 20-20, ಆಮೇಲೆ 19-20. ಓಕೆ. ಜಾಸ್ತಿ ಏರಿಯಾ
ಹೀರೆ ಕಡಿಮೆನೆ ಸ್ಟಾರ್ಟಿಂಗ್ ಆಗ 20 ಜಾಸ್ತಿ. ಓಕೆ, ನನ್ಗೇನಂದ್ರೆ ಒಂದೇ ಒಂದು ಎಲ್ಲಾರು ಹಣ್ಣಾಗಿರೋದನ್ನ ತಿನ್ನೋಣ, ಟೇಸ್ಟ್ ಮಾಡೋಣ ಅಂತ ಅಷ್ಟೇನೆ, ಇನ್ನೇನಿಲ್ಲ. ಹೌದಾ? ಯಾವ್ದಾರು ನೋಡಿ. ಇಲ್ಲ ಸಿಕ್ತೈತೆ, ಅದು ಏನಂದ್ರೆ ಎಲ್ಲಾದ್ರೂ ಕಣ್ಣಾಗಿರಲ್ಲ, ಯಾವ್ದಾರು ಒಂದು ಸಿಕ್ತೈತೆ ನೋಡೋಣ. ಇದು ನೋಡಿ, ಇದು ಯಾವ್ದೋ ಒಂದೇ ಒಂದು ಐತೆ ನೋಡಿ. ಏನಿದು ಅರ್ಧ ಬಾಳೆಹಣ್ಣು ಬಿಟ್ಟಿತ್ತಾ? ಇಲ್ಲ ಐತೆ, ಅದ್ರಾಗ ಎಳ್ಯಾಕ್ ಹೋದ್ನಲ್ಲ ಅದು ಅಲ್ಲೇ ಮಿಕ್ಕಿದ್ದು ಅದ್ರಾಗ ಐತೆ, ತೆಗ್ಲಿಕೊಂಡಿತ್ತು ನೋಡ್ರಿ. ಇದು ಚುಕ್ಕೆ ಬಾಳೆಹಣ್ಣು ಬೇರೆ, ಇದು ಬೇರೆ ಅಲ್ವಾ? ನಾವು ಚುಕ್ಕೆ ಅಂತ ಕರಲ್ಲ, ಏಲಕ್ಕಿ. ಹಾ, ಏಲಕ್ಕಿ ಇದು ಪಚ್ಚಬಾಳೆ. ಪಚ್ಚ ಬಾಳೆಹಣ್ಣು. ಕ್ಯಾಮ್ರಾಮ್ಯಾನ್ ಟೇಸ್ಟ್ ಮಾಡಿ ಸ್ವಲ್ಪ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಸಿಕ್ತೈತಣ್ಣ ಹಣ್ಣುಗಳು, ಯಾವ್ದಾನ ಒಂದೊಂದು ತೋಟ ಎಲ್ಲ ಓಡಿದ ಒಂದು 3-4 ಸಿಗ್ತದೆ. ನೀವು ಇಲ್ಲ ಇಲ್ಲ ಇಲ್ಲ, ನಾನು ಡೈಲಿ ಟೇಸ್ಟ್ ಮಾಡ್ತಾ ಇರ್ತೀನಿ. ಚೆನ್ನಾಗೈತಾ ಟೇಸ್ಟು? ಚೆನ್ನಾಗೈತೆ. ಇದು ಎಷ್ಟು ಮಜಾ ಕೊಡುತ್ತೆ ಅಂದ್ರೆ ಜನಕ್ಕೆ, ನಿಜವಾಗ್ಲು. ಇದೆಲ್ಲ ಬೆಂಗಳೂರಲ್ಲಿ ಏನು ಅಗ್ರಿಕಲ್ಚರ್ ಬಗ್ಗೆ ನಾಲೆಡ್ಜ್ ಇಲ್ಲದೆ ಇರೋರೆಲ್ಲ ಇರ್ತಾರೆ ಕೆಲವೊಬ್ರು. ಆ ಥರದ್ದವರು ಈ ಥರದ್ದೆಲ್ಲ ವೀಕೆಂಡ್ಸ್ ಅಲ್ಲಿ ಹೋಗಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಯಾವ್ದಾದ್ರು ತೋಟಗಳಿದ್ರೆ ಅಲ್ಲೋಗಿ ಏನ್ ಸಿಗುತ್ತೋ ತಿನ್ನಿ, ಟೈಮ್ ಸ್ಪೆಂಡ್ ಮಾಡಿ, ಅಗ್ರಿಕಲ್ಚರ್ ಹೆಂಗ್ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳಿ. ತುಂಬಾ ಜನಕ್ಕೆ ನಿಜವಾಗ್ಲೂ ಅಗ್ರಿಕಲ್ಚರ್ ಅಂದ್ರೆ ಝೀರೋ ನಾಲೆಡ್ಜ್. ಅವರೆಲ್ಲ ದಯವಿಟ್ಟು ನಮ್ಮ ವಿಡಿಯೋಗಳನ್ನ ನೋಡ್ಬೇಕು. ಹೌದೌದು ಅಲ್ವಾ? ಏನಿಲ್ಲ, ಒಂದ್ ಹುಡುಗಿನ ಕೇಳ್ರೆ ರೈತರ ಮಗ್ನ ಅಂದ್ರೆ ಹಿಂದೆ ಹಾಕ್ತಾರೆ. ಕರೆಕ್ಟಾ? ನಿಜನಾ? ಒಂದ್ ಹುಡುಗಿನ ಬದ್ಲಿ ಯಾರನ್ನ ಈಗ ಲವ್ ಮಾಡ್ಬೇಕಂದ್ರೆ ಮಾಡಲ್ಲ. ತೋಟ ಕೆಲಸ ರೈತನೇನ ಇಲ್ಲ ಇಲ್ಲ ಬಿಡು ಅಂತಾರೆ. ಸರಿ ಅನ್ಕೊಂಡು ಪೆಂಡಿಂಗ್ ಆಗಿರ್ತಾರೆ. ಹಂಗೆ ನಾನು ಮಾಸ್ತಿ ಸರ್ಕಲ್ ಅಲ್ಲಿ ಬರ್ಬೇಕಾದ್ರೆ ಒಂದ್ ಕೇಳ್ಪಟ್ಟೆ, ಹುಡುಗಿ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಐತಂತಲ್ಲ ಈ ಏರಿಯಾ ನಿಮ್ಗೆ? ಇಲ್ಲ ಇಲ್ಲ ಸುಳ್ಳಣ, ನಾನ್ ಬೇಕಂದ್ರೆ ನನ್ ಫೋನ್ ನೋಡೋಣ, ಇಲ್ಲ ಐತೆ ಫೋನೇ ಕೊಟ್ಬಿಡ್ತೀನಿ. ಅಲ್ಲಲ್ಲ ಹೇಳ್ತಿರೋದು, ಫೋನ್ ಕೊಡ್ತೀನಿ. ಅಲ್ಲಲ್ಲ, ಫೋನ್ ನಿಮ್ ಕೈ ಕೊಡ್ತೀನಿ ನೋಡಕ್ಕೆ. ಒಂದ್ ಹುಡುಗಿ ನನ್ನ ಫೋನ್ ಮಾಡ್ಬಿಟ್ಲಂದ್ರೆ ನೀವೇನ್ ಹೇಳ್ತ, ನನ್ ಬಾಳೆ ತೋಟನೇ ನಿಮ್ದೆ, ನೀನೇ ತುಂಬ್ಕೊಂಡು ಹೋಗ್ತಿರೋದು. ಇಲ್ಲ ಅಂದ್ರೆ ಯಾಕೆ ಅಂತ, ಏನು ಹುಡುಗಿರು ಲೈನ್ ಆಗ್ತಾ ಇಲ್ವಾ? ಲೈನ್ ಅಂದ್ರೆ ಅಣ್ಣ ಇನ್ನೊಂದೇನ್ ಗೊತ್ತಾ, ಒಂದ್ ಯಾವ್ದನ್ನ ನೋಡಿ ಗಡ್ದೋಗಿರೋ ಶರ್ಟ್ ಪ್ಯಾಂಟ್ ಹಾಕೊಂಡು 15,000 ಸಂಬಳಕೋಗ್ಬಿಡು ಕೆಲ್ಸಕ್ಕ, ಇಲ್ಲ 10,000 ಕೊಡ್ಲಿ ಕಂಪ್ನಿಗೆ ಹೋಗ, ಪಟ್ ಅಂತ ಬೀಳ್ತಾರ ಹುಡುಗಿರು. ಓಹೋ ನಮ್ ಹುಡುಗ ಕಂಪ್ನಿಗೆ ಹೋಗ್ತಾನ, ನಾ ಕೇಳ್ಕಣಕ ಅವ್ರು ಕೇಳ್ಕಣಕ ಇದಲ್ಲ. ಅಯ್ಯೋ ಇನ್ ತೋಟ ಮಾಡ್ತಾನೆ, ತೋಟಕ್ಕೆ ಹೋಗೋದು ಬಿಡಿ, ಏನಕ್ಕೆ ಅಂತಾರೆ. ನಮ್ಗೂ ಶೋಕಿ ಮಾಡೋದು ಗೊತ್ತಣ್ಣ. ನಾವು ತೋಟದಾಗ ಏನ್ ಮಾಡ್ತೀರಾ ನೋಡು, ಇವಾಗ ಹಿಂಗಿದ್ರೆ ಜೀನ್ಸ್ ಪ್ಯಾಂಟ್ ಹಾಕೊಂಡಿರ್ತೀರಿ, ಮಾಮೂಲಿ ಟೈಮಾಗ ತೋಟ ಕೆಲಸ ತೆಗೆದ ತೋಟ ತರ ಡ್ರೆಸ್ ಹಾಕೊಂಡು ಓಡ್ತೀರಿ. ಅಂದ್ರೆ ಇವತ್ತು ನಾನು ಬರ್ತಾ ಇದೀನಿ ಅನ್ಬಿಟ್ಟು ಹಿಂಗ್ ರೆಡಿ ಆದ್ರ ಅಥವಾ ಇಲ್ಲ ಏನು? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇಲ್ಲ ಇಲ್ಲ ಇಲ್ಲ, ವರಲಕ್ಷ್ಮಿ ಹಬ್ಬಲ್ಲ ಅವಾಗ ನಮ್ಮ ಮನ್ಯಾಗ ನಾನ್ ಹಾಕಿಲ್ಲ ಅಂದ್ರೂ ಬಿಡಲ್ಲ. ನಮ್ಮ ಮನ್ಯಾಗ ಬಟ್ಟಿಗ್ಲಾಕ್ ಹಬ್ಬ ದಿವಸ ಬಟ್ಟಿಗ್ಲಾಕಂಡ್ ಸಾಯೋ ಅಂತಾರೆ. ಸರಿ ಆಯ್ತು ಅಂದ್ಬಿಟ್ಟಿದ್ದೆ, ಸ್ನಾನ ಮಾಡಕ್ಕೆ ತಲೆನೋ ನನ್ಕ. ಇದು ಇಲ್ಲಿ ಅಬ್ಸರ್ವ್ ಮಾಡಿ, ನಮ್ಮ ಮಾಲೂರಲ್ಲಿ ಹೆಂಗೆ ಅಂದ್ರೆ ಪ್ರೀತಿನೂ ಅಷ್ಟೇನೆ, ಬೈಗುಳ್ದಿಂದಾನೇ ಪ್ರೀತಿ ತೋರ್ಸೋದು ನಮ್ ಕಡೆ ಅಲ್ವಾ? ನಮ್ಮಮ್ಮನೂ ಅಷ್ಟೇನೆ, ಇಲ್ಲಿರೋರು ಎಲ್ರು ತಾಯಿಂದ್ರು ಅಷ್ಟೇನೆ, ಎಲ್ಲ ಬೈತಾರೆ. ಬಟ್ ಇನ್ನೊಂದೇನಂದ್ರೆ ಪಾಪ ನಮ್ಮ ಅಮ್ಮಕ್ಕ ನಾನ್ ವಿಡಿಯೋಸ್ ಮಾಡ್ತೀನಿ ಅಂತ ಗೊತ್ತು, ಈ ತರ ವಿಡಿಯೋಸ್ ಮಾಡ್ತಾವ ನೀವು, ಈ ತರ ಹಿಂಗ್ ನೀವೆಲ್ಲ ಬಂದಿದ್ರಲ್ಲ, ಯಾರೋ ಫ್ರೆಂಡ್ಸ್ ಬಂದವ್ರು ಅನ್ಕೊಂತಾರೆ. ಹೌದಾ? ಬಟ್ ಚಾನಲ್ ನೀವ್ ಅಮ್ಮ ನೋಡಲ್ವಾ ಫೋನ್? ಇಲ್ಲ ಇಲ್ಲ ನಮ್ಮ ಅಮ್ಮ ನೀವು ತೋರ್ಸಲ್ವಾ ಫ್ರೀ ಆಗಿದ್ದಾಗ? ನೋಡ್ತೀನಿ, ಬಲೆ ಚೆನ್ನಾಗ್ ಮಾಡ್ತೀಯಾ, ಬಲೆ ಚೆನ್ನಾಗ್ ಮಾಡ್ತಾ, ಆದ್ರೆ ನಮ್ಮ ಅಮ್ಮ ಗೊತ್ತಿಲ್ಲ ಏನು ಎತ್ತ ಹಿಂಗೆ ಅಂತ. ಸುಮ್ನೆ ನೋಡ್ತಾರೆ ಅಷ್ಟೇ. ತಾಯಿ ಪ್ರೀತಿ ಅದು. ನೀರಮ್ಮ ಟೆನ್ಷನ್ ಅಮ್ಮ. ಇವತ್ತಿಂದ 15 days ಚಾಲೆಂಜ್ ನಿಮ್ಗೆ. ಓಕೆ, 100K ಮಾಡ್ಬಿಟ್ಟು ನೀವು ನನಗೆ ಕಾಲ್ ಮಾಡ್ಬೇಕು, ಆಗುತ್ತಾ? ಅಣ್ಣ ಈ ಪ್ರೀತಿ ಜಾಸ್ತಿನೇ ಕೊಡ್ತಾರೆ ಜನ. ಇನ್ ಇಷ್ಟ ಆದ್ಮೇಲೆ ಇನ್ನ ಏನಣ್ಣ, ಇದು ಒಗ್ಗರಣೆ ಹಾಕ್ಬಿಟ್ಟು ಎಲ್ಲ ಮಾಡಿದಾದ್ಮೇಲೆ ಬೇಯದ್ ಎಷ್ಟೊತ್ತಣ್ಣ, ಪಕ್ಕ ಬೇಂದೆ ಬೀಳ್ತದೆ. ಜನ ಸಪೋರ್ಟ್ ಮಾಡ್ತಾರಂತ ನನ್ಗೆ 100% ಐತೆ. ಇವಾಗ ಮೆಸೇಜ್ ಹಾಕ್ತಾರೆ, ಆದಷ್ಟು ಬೇಗ ಬ್ರದರ್ 100K ಆಗ್ಲಿ ಅಂತ. ಅಲ್ಲ, ನಂದ್ ಐಡಿಯಾ ಏನ್ ಗೊತ್ತಾ, ನಿಮ್ದು ಆಯ್ತು ಅಂದ್ರೆ 100K ನನ್ ಜೊತೆ ಸೆಲೆಬ್ರೇಷನ್ ಮಾಡ್ಬೇಕು. ನೀವು ನಾಳೆನೇ ಆಗ್ಲಿ ನಾಡುದ್ದೇ ಆಗ್ಲಿ ಒಂದೇ ಒಂದು ಫೋನ್ ಕಾಲ್ ಮಾಡಿದ್ರೆ ನಾವು ಬೆಂಗಳೂರಲ್ಲಿ ಸೆಲೆಬ್ರೇಷನ್ ಮಾಡೋಣ. ಓಕೆ ಆಯ್ತು, 100% ಆಗಿ ಆಗ್ತೈತಣ್ಣ. ನಾನು ಬರ್ಕೊಡ್ತೀನಿ ನಿಮ್ಗ 100%. ನಾನು 100% ಸ್ಕೂಲ್ ಮಕ್ಳಿಗೆ ಹೆಲ್ಪ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಗೌರ್ಮೆಂಟ್ ಸ್ಕೂಲ್ಗ. ಓಕೆ, ಪ್ಲಾನಿಂಗ್ ಐತೆ, ಅದ್ ನಡೀತೈತೆ. ಇವಾಗ ಸದ್ಯಕ್ಕೆ ನಮ್ ರೈತರಿಗೊಂದು ಹೆಲ್ಪ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಸೈಕಲ್ ಗ್ಯಾಪಾಗ. ಯಾಕಂತಂದ್ರೆ ರಾಗಿ ಬಿತ್ತಿರ್ತಾರೆ ಹೊಲದಲ್ಲೆಲ್ಲ, ಪಾಪ ಹಿರಿಯ ಮುಟ್ಟೆ ಕೊಡ್ಸೋದು, ಏನೊಂದು ಪ್ಲಾನ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಪ್ಲಾನಿಂಗ್ ಅಲ್ಲಿ ಐತೆ. ಯಾವಾಗ ಮೂವ್ಮೆಂಟ್ ಮಾಡ್ತೀರಾ ಗೊತ್ತಿಲ್ಲ, ಇನ್ನ ಸ್ವಲ್ಪ ಪೆಂಡಿಂಗ್ ಐತೆ. ಇದು ಆದಷ್ಟು ಬೇಗ ಇದು ಆಗ್ತೈತೆ. ಅಂಡ್ 15 ದಿವಸ ನೀವ್ ಹೇಳಿದ್ರಲ್ಲ 100K ಅದ 100% ಆಗ್ತೈತೆ. ನಿಮ್ಗೆ ನಾನು ಫೋನ್ ಮಾಡಿ ಹೇಳ್ತೀನಿ, ಅಣ್ಣ 100% ಆಯ್ತು ನೋಡ್ರಿ ಬದಾರ ಅಂತ. ಸರಿ, ಅವತ್ ನಾನು ನಿಮ್ಮನ್ನ ನನ್ನ ಜಾಗ ಕರ್ಸ್ಕೊತೀನಿ. ಗೌರ್ಮೆಂಟ್ ಸ್ಕೂಲ್ಗಳನ್ನ ಡೆವಲಪ್ ಮಾಡ್ತೀನಿ. ಹೌದು, ಅದನ್ನ ಗೌರ್ಮೆಂಟೇ ಮಾಡ್ತೈತೆ, ನಿಮ್ಗೆ ಯಾಕೆ?
ಅಣ್ಣ ನಾನು ಹುಡ್ದಾಗ್ನಿಂದ ನೋಡ್ತಾ ಇದ್ದೀನಿ ಏನ್ ಮಾಡ್ತಾರಂತ ನನ್ಗೆ ಗೊತ್ತೈತಲ್ಲ, ಕಾಣಿಸ್ತೈತೆ, ಡೈರೆಕ್ಟ್ ಆಗಿ ಕಾಣಿಸ್ತೈತೆ. ಯಾರು ಹೇಳೋದು ಬೇಡ, ಯಾರು ಕೇಳೋದು ಬೇಡ. ನೋಡ್ತೀನಲ್ಲ ಏನಾಗ್ತೈತೆ ಡೆವಲಪ್ಮೆಂಟ್ ಅಂತ ಕಾಣಿಸ್ತೈತೆ ನನ್ಕ. ಇರ್ಲಿ, ಮಾಡ್ಬೇಕಾಗಿತ್ತು, ಬಟ್ ಏನ್ ಮಾಡಕ್ ಆಗಲ್ಲ. ಅದ್ರ ಬಗ್ಗೆ ನಾನು ಹೇಳಕ್ ಆಗಲ್ಲ. ಏನು ಫಸ್ಟ್ ಸ್ಟೆಪ್ ಏನ್ ತಗೋತೀರಾ? ಇಫ್ ನೀವೇನಾದ್ರು ಗೌರ್ಮೆಂಟ್ ಸ್ಕೂಲ್ಗಳನ್ನ ಏನಾದ್ರು ಡೆವಲಪ್ ಮಾಡ್ತೀನಿ ಅಂದ್ರೆ ಸಣ್ಣ ಸ್ಟೆಪ್, ಫಸ್ಟ್ ಸ್ಟೆಪ್ ಏನು? ಅಣ್ಣ ಸಣ್ಣ ನಾವು ಯೋಚನೆ ನಾನು ನೀವು ಒಬ್ಬನೇ ಯೋಚನೆ ಮಾಡಲ್ಲ. ನಮ್ ಬ್ಯಾಚ್ ಎಲ್ಲ ನನ್ನ ಫ್ರೆಂಡ್ಸ್ಗೆಲ್ಲ ಕೇಳ್ತೀನಿ, ಈ ತರ ಹೆಲ್ಪ್ ಮಾಡ್ಬೇಕಂದ್ರೆ ಅವನೊಂದ್ ಐಡಿಯಾ ಹೇಳ್ತಾನೆ, ಅವನೊಂದ್ ಐಡಿಯಾ ಹೇಳ್ತಾನೆ, ಇನ್ನೊಬ್ನು ಇನ್ನೊಂದ್ ಐಡಿಯಾ ಹೇಳ್ತಾನೆ. ನನ್ಗೇನ್ ಓಡ್ತೈತೆ ನಾನು ನೋಡ್ತೀನಿ, ಎಲ್ಲಾರ್ದು ಮ್ಯಾಚಿಂಗ್ ಮಾಡಿ ಯಾವ್ದು ಸಕ್ಸಸ್ ಆಗ್ತೈತೆ ಅದನ್ನ ಮಾಡ್ತೀರಿ. ಇವಾಗ ನನ್ನ ಪ್ರಕಾರ ಊಟ ಅಂತ ಡೈಲಿ ಊಟ ಆಗ್ತದೆ. ಸ್ಕೂಲಲ್ಲಿ ಊಟ ಹಾಕಲ್ವಾ, ಅವತ್ತೇನು ನಾನು ಸ್ಪೆಷಲ್ ಆಗಿ ಹಾಕ್ತಾರೆ, ಅದಕ್ಕೇನು ಇದಿರಲ್ಲ. ಬಟ್ ಏನಂತಾರೆ ಅಂದ್ರೆ ಏನೊಂದು ಪ್ಲಾನಿಂಗ್ ಅದೇ ಹೇಳಿಲ್ವಾ, ಒಂದು ಪ್ಲಾನ್ ಮಾಡ್ಬಿಟ್ಟು 100% ಏನೊಂದು ಹೆಲ್ಪ್ ಮಾಡೋಣ ಅಂತ. ಸೈಕಲ್ ಅಲ್ಲಿ ಕೊಡ್ಸೋಣ ಅಂತ ಹಾಕೋರು ಕಮೆಂಟ್. ಇನ್ನು ಅದೇ ಬಾಳೆ ತೋಟನೇ ಮಾರ್ಬಿಡ್ಬೇಕು ನಾನು. ಅರ್ಥ ಆಯ್ತು ಅನ್ಸುತ್ತೆ. ಇನ್ನೇನ್ ಮಾಡೋದು? ಆಕ್ಚುಲಿ ನೀವ್ ಹೇಳಿದ ಮಾತಲ್ಲಿ ನನ್ಗೆ ಇಷ್ಟ ಆಗಿದ್ದೇನಂದ್ರೆ, ಇಲ್ಲಿ ನೋಡಿ ಹಳ್ಳಿಯಲ್ಲಿ ಹುಡುಗರುಗಳು ಗ್ಯಾಂಗ್ ಹೆಂಗಿರುತ್ತೆ ಅಂದ್ರೆ, ಇವ್ರು ಡೈರೆಕ್ಟ್ ಆಗಿ ನಾನು ಒಬ್ಬನೇ ಡಿಸಿಷನ್ ತಗೊಳಕ್ ಆಗಲ್ಲ, ನನ್ನ ಫ್ರೆಂಡ್ಸ್ ಹತ್ರನು ಮಾತಾಡ್ಬಿಟ್ಟು ಎಲ್ಲಾರು ಡಿಸೈಡ್ ಮಾಡ್ಬಿಟ್ಟು ಒಂದೇನಾದ್ರು ಪ್ಲಾನ್ ಮಾಡ್ತೀನಿ ಅಂತ. ಸೊ ಇದೆಲ್ಲ ಎಲ್ದಿ ಅಂದ್ರೆ ಡೆವಲಪ್ ಆಗೋದಿಕ್ಕೂ ಅಷ್ಟೇನೆ, ಎಲ್ಲಾರು ಟೀಮ್ ತರ ತುಂಬಾ ಚೆನ್ನಾಗಿ ಫ್ಲೋ ಅಲ್ಲಿ ಹೋಗುತ್ತೆ ಇದು ಅಲ್ವಾ? ಒಬ್ರೇ ಮಾಡೋದಿಕ್ಕಾಗಲ್ಲ, 4 ಜನ ನಿಮ್ಗೆ ಸಪೋರ್ಟ್ ಮಾಡಿದ್ರೇನೆ ನೀವು ಏನಾದ್ರು ಮಾಡೋದಿಕ್ಕಾಗೋದು. ಹೌದು, ನಿಜ ಅಲ್ವಾ? ನಾನು ವಿಡಿಯೋ ಮಾಡ್ಬೇಕಂದ್ರೆ ಒಬ್ಬನೇ ಮಾಡಕ್ ಆಗಲ್ಲ. ಹೌದು, ಅಷ್ಟು ಮಾಡ್ಬೋದು, ಅಷ್ಟು ಇದ್ರಾಗಿ ಬರಲ್ಲ. ಎಲ್ಲ ನಮ್ ಹುಡುಗರು ಇರ್ತಾರೆ, ಯಾವಾಗಣ ಒಂದು ಕೆಲಸ ಇರ್ಲಣ್ಣ ನಮ್ ತಾಟಕ್ ಬಂದ್ ಮಾಡ್ಕೊಟ್ಟು ಹೋಗ್ತಾರೆ. ಅವ್ರ ತಾಟದಾಗ ಏನ್ ಕೆಲಸ ಬರ್ತಾರೆ. ಈ ತರ ಫ್ರೆಂಡ್ಶಿಪ್ ನಾನ್ ಇವತ್ತೆಲ್ಲೂ ನೋಡಿರ್ಬೋದು. ಬೇಕಾದ್ರೆ ಬೇರೆ ತರ ಏನೋ ಎಂಜಾಯ್ ಮಾಡಕ ಅದಿರ್ತಾರೆ. ತೋಟದ್ಲಾಗ ಅವ್ರ ತೋಟದ್ಲಾಗ ಬಂದು ಇವ್ರ ತೋಟದ್ಲಾಗ ಮಾಡ್ಕೊಂಡು ಇದೆಲ್ಲ ಮಾಡಿದ್ದು ನನ್ಕ ಎಲ್ಲೂ ಕಂಡು ಬಂದಿಲ್ಲ. ನಾನು ಎಲ್ಲೂ ವಿಡಿಯೋಗಳು ನೋಡಿಲ್ಲ. ಹೇಳೋದು ಹೇಳ್ತಾ ಇದೀನಿ, ನನ್ನ ಫ್ರೆಂಡ್ಸ್ ಮಾತ್ರ ನಾನು ಸೂಪರ್ ಅನ್ಕೊಂತೀನಿ. ನೀವು ಮಗನಿಗೆ ಯಾಮಾಸೆ ಹೊಡಿಬೇಕು, ನಾವು ದ್ವಿತೀಯ ಆದ್ರೆ ನಮ್ಮನ್ನೇ ಎತ್ತು ಬಿಡ್ತಾನೆ. ಹೇಳಿದ್ರೆ ಹುಡುಗಿಲ್ಲ ಅಂತ, ಆ ಹುಡುಗಿ ಕಿತ್ತಾಕ್ಬಿಟ್ಟು ಇಲ್ಲಿ ಹಾಕೊಂಡಿದೀನಿ ಇವ್ರನ್ನ, ನಮ್ಮ ಹುಡುಗರನ್ನ ಇಟ್ಕೊಂಡಿದ್ದೀನಿ ಅವ್ರನ್ನ. ಎಂತ ಪಾಯಿಂಟ್ ನೋಡಿ. ಈ ತರ ಎಲ್ಲ ಹುಡುಗರನ್ನೆಲ್ಲ ಗ್ಯಾಂಗ್ ಹಾಕೊಂಡೆಲ್ಲ ಮಾಡ್ತಾ ಇದಾರೆ ಅಂದ್ರೆ ನಿಮ್ ದೊಡ್ಡ ಗುಣ ಅದು. ಬಟ್ ಇನ್ನೊಂದ್ ಏನಂದ್ರೆ, ಅಷ್ಟು ಗ್ಯಾಂಗ್ ಹಾಕೊಬೇಕಂದ್ರೆ ಮನೆಯಲ್ಲಿ ಅವ್ರ ಮನೆಯಲ್ಲೂ ಇರ್ತದೆ. ಇವಾಗ ಬೇರೆಯವರು ಇವಾಗ ಆಯ್ತು ನಿಮ್ ಫ್ರೆಂಡ್ ಯಾರನ್ನ ಇಕ್ಕೊಬೇಕು ನೀವ್ ಜೊತೆಗಂದ್ರೆ ಅವ್ರ ಮನೇಲಿ ಬೈತಾರೆ, ಅವ್ನ ಜೊತೆ ಹೋಗ್ಬೇಡ, ಅವ್ನ್ ಕುಡಿತಾನೆ, ಹಾಳ್ ಮಾಡ್ತಾನೆ, ನಿನ್ನ ಹೋಗ್ಬೇಡ ಅಂತಾರೆ. ಸರಿನಾ? ನಾ ಯಾರು ಒಳ್ಳೆ ಇವಾಗ ಕುಡಿತಾರೆ, ಹಾಳ್ ಮಾಡ್ತಾರೆ ಅನ್ನೋದಾದ್ರೆ ಡೈರೆಕ್ಟ್ ಆಗಿ ಬಾರ್ಗಳನ್ನೇ ಮುಚ್ಚಿಸ್ಬೋದಲ್ಲ. ಹೌದೌದು, ನಿಜಾನೇ, ಕರೆಕ್ಟ್ ಮಾಡ್ಬೋದು. ಬಟ್ ಅದಿಲ್ಲ ಅಂದ್ರೆ ಮೈಕೈ ನೋವಕ್ಕೆಲ್ಲ ಔಷಧಿ ಇಲ್ಲಲ್ಲಣ್ಣ, ಹಂಗೆ ಔಷಧಿ ಬೇಕಲ್ಲಣ್ಣ. ನೋಡಿ ಎಲ್ಲಾರು ಯಾರನ್ನು ಇನ್ನ ಮೈಕೈ ನೋವು ಅದು ಇದು ಬಂತು ಅಂತಂದ್ರೆ ಮೆಡಿಕಲ್ ಸ್ಟೋರ್ಗೆ ಹೋಗ್ಬೇಡಿ, ಟ್ಯಾಬ್ಲೆಟ್ಸ್ಗೆ ಪೈನ್ ಕಿಲ್ಲರ್ ಅದು ಇದಕ್ಕೆ ಎಣ್ಣೆ ಹಾಕ್ರಿ ಅನ್ನೋದು ವಿನಯ್ ಅವ್ರದ್ದು. ಹೌದಾಗನೆ ಇಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಓಡಿಸ್ಬಿಡ್ತೀನಿ, ಒಳಗಡೆ 6 ಅಡಿಗೆ 8 ಅಡಿ ಓಡಿಸ್ತೀನಿ. ರೈತರು ಎಷ್ಟು ಕಷ್ಟ ಪಡ್ತಾರೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಮೊನ್ನೆ ಎಕ್ಸಾಂಪಲ್ ಇವಾಗ ಹೇಳ್ತಾರೆ ರೈತರು ಎಷ್ಟು ಕಷ್ಟ ಪಡ್ತಾರೆ ಅಂತ. ಇವಾಗ ಮೊನ್ನೆ ಎಕ್ಸಾಂಪಲ್ ಪೇಪರ್ ಹಾಕ್ಬೇಕಾಗಿತ್ತು. ಟೊಮೆಟೊ ಉತ್ತಾವ ನೋಡು, ಅವನೇ ನಮ್ಮ ಫ್ರೆಂಡ್ ತನೋಜ್ ನಮ್ಮಟ್ಟು, ಅವನು ಪೇಪರ್ ಉತ್ತಾವ, ಇದು ಟೊಮೆಟೊ ಉತ್ತಾನ 1 ಎಕರೆಕ ಪೇಪರ್ ಹಾಕ್ಬೇಕಾಗಿತ್ತು. ಆಳುಗಳನ್ನ ಕೇಳಿದಕ್ಕೆ 6,000 ಹೇಳಿದ್ರು. ನಾವು ಕರೆಕ್ಟ್ ಆಗಿ 5 ಜನ ಹೋಗಿದ್ರು. ನಾವು 4 ಜನ, ಇನ್ನೊಬ್ನವನೇ. ಅವ್ನು 5 ಜನ ಹೋಗಿದ್ದಷ್ಟೇ. ಕರೆಕ್ಟ್ ಆಗಿ 12 ಗಂಟೆಗೆ ಅಭಿಷೇಕ್ ಹಾಕ್ಬಿಟ್ಟು ಬಂದ್ಬಿಟ್ರಿ. ಬೆಳಿಗ್ಗೆ 6 ಗಂಟೆಗೆ ಹೋಗಿ. ಯಾಕೆ ಹೇಳ್ದಿ ಮಾತಂತಂದ್ರೆ, ಫ್ರೆಂಡ್ಸ್ ಓಕೆ ಒಳ್ಳೇದಕ್ಕೂ ನಾವ್ ಹೆಂಗ್ ಯೂಸ್ ಮಾಡ್ತಾರೆ ಹಂಗಿರ್ತಾರೆ ನಮ್ ಜೊತೆಗ ಫ್ರೆಂಡ್ಸ್. ಕರೆಕ್ಟಾ? ದ ಮಾರಲ್ ಆಫ್ ದ ಸ್ಟೋರೀಸ್, ಒಗ್ಗಟ್ಟಿನಲ್ಲಿ ಬಲವಿದೆ. ಇವಾಗ ಸುಮಾರು ಈ ತರದ್ದು ಚಿಕ್ಕದೆಲ್ಲ ಬರ್ತಾ ಇದೆಯಲ್ಲ, ಇದು ಮೋಸಗಳದು ಚಿಕ್ಕ ಗಿಡ ಇದು ಅಲ್ವಾ? ಇದು ಇವಾಗ ವರಮಹಾಲಕ್ಷ್ಮಿ ಹಬ್ಬ ಹೌದು ಇವತ್ತಲ್ವಾ? ಬೆಂಗಳೂರಲ್ಲಿ ಇದ್ರ ವ್ಯಾಲ್ಯೂ ಎಷ್ಟು ಗೊತ್ತಾ? ಎಷ್ಟಣ್ಣ? ನನ್ನ ಪ್ರಕಾರ 100 ರೂಪೀಸ್. 100-120 100 ರೂಪಾಯಿ ಇದು. ಓಕೆ, ಇವಾಗ ನಿಮ್ ತೋಟದಲ್ಲಿ ನಾನು ತಗೊಂಡೋಗ್ಬೇಕು ಇದನ್ನಂದ್ರೆ ಎಷ್ಟು ಪೇ ಮಾಡ್ಬೇಕು ಅಣ್ಣ? ನೀನು 1 ರೂಪಾಯಿ ಕಾಸು ನಾನು ಯಾರ ಹತ್ರ ತಗೊಂಡಿಲ್ಲ, ನೀನು 1 ರೂಪಾಯಿ ಕಾಸು ಕೊಡ್ಬೇಡ. 2 ಮೋಸ ಅಲ್ಲ, 200 ಅಲ್ಲ, 500 ಎತ್ಕೊಂಡು ಫ್ರೀಯಾಗಿ ಹೋಗಿ ನೀನು. ನನ್ಗೆ 1 ರೂಪಾಯಿ ಕಾಸು ಕೊಡ್ಬೇಡ, ಸರಿನಾ? ಇವಾಗ ಆಲ್ರೆಡಿ ನೀವು ಸುತ್ತಮುತ್ತಲ ಹಳ್ಳಿಗಳವ್ರು ಕೊಟ್ಟಿರಾ, ಇಲ್ಲಾಂದ್ರೆ ನಾನು ವಿಡಿಯೋ ಮಾಡ್ತಾ ಇದೀನಿ ಅಂತ ನನಗೆ ಡೌ ಮಾಡ್ತಾ ಇರಾ ಅಥವಾ ನಾರ್ಮಲ್ ಆಗಿ ಕೊಟ್ಟಿದ್ದೀರಾ? ಅಣ್ಣ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಬೇಕಂದ್ ನೀನು ವಿಡಿಯೋ ಹಂಗೆ ಆನ್ ಆಗೈತೆ, ಬೇಕಾದ ಈ ಕಾಲೇಜ್ಗಳಿಗೆಲ್ಲ ನೋಡು ಎಲ್ಲ ಕಟ್ ಮಾಡಿ ಬಿಸಾಕಿರೋದೆ. ಬಟ್ ನಾವ್ ಯಾರಿಗೂ ಮಾರಿಲ್ಲ. ಇನ್ನ ನೆನ್ನೆ ನಮ್ ಫ್ರೆಂಡ್ಸ್ ಬಂದಿದ್ರು, ಯಜಮಾನ್ರ ಅಂದ್ಬಿಟ್ಟು ಪಾಪ ಅವರು ಅವ್ರು ಕಾಸು ಕೊಡಕ್ ಬಂದ್ರು. ಕಾಸು ತಕ ಅಂತ, ನನಗ್ ಬೇಡ ಅಣ್ಣ ಅಂದೆ. ನನ್ ಕಾಸು ಬೇಡ ಹೋಗೋಣ ಅಂದೆ. ಆಮೇಲೆ ಅವರೇ ಬಲ್ವಂತ್ ಮಾಡಿ ಪಾಪ ನನ್ ಫ್ರೆಂಡ್ಸ್ಗ ಮಾಡ್ಕೊಂಡ್ರೆ ನಿಮ್ಗೆ ಬೇಕಾಗ್ತದೆ ಸಂಜೆ ನೀರ್ ಕುಡಿಯಕ ಮಾಡ್ಕೊಂಡ್ರ ಅಂದ್ರು. ಆಮೇಲೆ ಪಾಪ ನಮ್ ಹುಡುಗರು ತಗೊಂಡಿದ್, ನಾನೇನು 1 ರೂಪಾಯಿ ತಗೊಂಡಿಲ್ಲ. ನೆನ್ನೆ ನಮ್ಮೂರವ್ರು ಸುತ್ತಮುತ್ತಲ ಊರವ್ರು ಎಲ್ಲ ಬಂದಿದ್ರು, ಫೋನ್ ಮಾಡ್ಕೊಂಡು ಎಲ್ಲಾರಿಗೂ ಪಾಪ ಕೊಯ್ಕೊಂಡು ಹೋದ್ರು. ನಾನೇನು 1 ರೂಪಾಯಿ ಕಾಸು ತಗೊಂಡಿಲ್ಲ ಅಣ್ಣ, ನನ್ ಕಾಸು ಬೇಡ. ಇದು ಆಕ್ಚುಲಿ ಚೆನ್ನಾಗಿರೋ
ಅಂದ್ರೆ ದೇವ್ರಿಗೆ ಅಂತ ಫ್ರೀಯಾಗಿ ಕೊಟ್ಟಿದ್ದ ಅಥವಾ ಇಲ್ಲ ನಿಮ್ ಮನ್ಸಿಂದಾನೇ ಫ್ರೀಯಾಗಿ ಕೊಡ್ಬೇಕು ಅನ್ನೋ ಇಲ್ಲ ಇಲ್ಲ ನಾನು ಹಂಗಂತಿಲ್ಲ, ನನ್ ಮನ್ಸ್ ಬಂದಿದ್ದು ಪಾಪ ಏನಣ್ಣ ನನ್ ಕಮ್ಮ ಬಂದ ಅದನ್ನ ಕೊಯ್ದು ಬಿಸಿ ಹಾಕ್ತೀನಿ, ವೇಸ್ಟ್ ಆಗ್ತದೆ. ಕರೆಕ್ಟಾ? ಇವತ್ತು ನೀನ್ ಕೊಟ್ಬಿಟ್ಟು ಕೊಡ್ದಿರಿ ಏನ್ ಅದ್ರಾಗೇನು ಹಣ್ಣು ಬಿಡಂಗಿದ್ರೆ ಆ ಹಣ್ಣದಾಗ ನಾನ್ ದುಡ್ಡು ಮಾಡಂಗಿದ್ರೆ ಹೌದೇನಪ್ಪ ಕೊಡೋದ್ ಬೇಡ, ಕಾಸು ಕೊಡ್ಬೇಕು ಅನ್ನೋದು. ಕೊಯ್ದು ಬಿಸಿ ಹಾಕ್ತೀನಿ, ವೇಸ್ಟ್ ಆಗ್ತದೆ. ಪಾಪ ಯಾರೋ ಒಬ್ರು ಚೆನ್ನಾಗಿರ್ಲಿ ಬಿಡೋಣ, ಎತ್ಕೊಂಡೋಗ್ಲಿ. ಯಾರೋ ಒಬ್ರು ಚೆನ್ನಾಗಿದೆ ಸಾಕು. ರೈತರಿಗೆಲ್ಲಾರು ಸಪೋರ್ಟ್ ಮಾಡ್ಬೇಕು. ನಮ್ ಚಾನಲ್ ನ ಇವಾಗ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರೆಲ್ಲ ಹೌದು ಮಾಡಿ ಪಾಪ. ಇವ್ರ ಚಾನಲ್ ಇದೆ, ನನ್ನ ಯೂಟ್ಯೂಬ್ ಚಾನಲ್ ಐತೆ ಬಟರ್ ಮಿಲ್ಕ್ ವಿನಿ ಅಂತ, ಎಲ್ಲರೂ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ ಇಷ್ಟಪಡ್ತೀನಿ. ಅವ್ರದ್ದು ಮಾಡಿ. ಇನ್ಸ್ಟಾಗ್ರಾಮ್ದು ನಾನು ಆಲ್ರೆಡಿ ಅವ್ರದ್ದು 100K ಆಗ್ಬೇಕು ಅಂತ. ನಾನು ಇದೇನಕ್ಕೆ ಹೇಳ್ತೀನಿ ಅಂತ, ಬೇರೆದನ್ನೆಲ್ಲ ಪ್ರಮೋಟ್ ಮಾಡೋದಿಕ್ಕೆ ಅಂದ್ರೆ ಪ್ರಾಡಕ್ಟ್ಸ್ನ ಪ್ರಮೋಟ್ ಮಾಡೋದಿಕ್ಕೆ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ ಆಯ್ತಾ. ರೈತರನ್ನ ಪ್ರಮೋಟ್ ಮಾಡೋದಿಕ್ಕೆ ನಾನು ಒಬ್ಬನೇ ಇರೋದು. ಹೌದೌದು, ನಿಜಾನೇ ನಿಜಾನೇ. ನಮ್ಮ ಮಾಲೂರಲ್ಲಿ ತಾಲೂಕಲ್ಲಿ ನನ್ನ ಅನ್ಸೋ ಪ್ರಕಾರ ಯಾರು ಈ ತರ ಇಲ್ಲ. ರೀಲ್ಸ್ ಮಾಡೋರು ಅವ್ರೆ ತುಂಬಾ ಜನ, ಬಟ್ ಈ ತರ ರೈತರ ಬಗ್ಗೆ ಏನ್ ಮಾಡಿದ್ಯಾ ಅಂತ ಬಂದು ಹುಡ್ಕೊಂಡ್ ಬಂದಿರೋದು ನೀವೊಬ್ರೆ. ಅಭಿಮಾನಿಗಳನ್ನ ಶಾಂತಿ ರೀತಿ ವರ್ತಿಸ್ಬೇಕು. ಯಾರು ಮಾಡಿಲ್ಲ. ಅಂಡ್ ಇನ್ನೊಂದು ನೀವು ಅಬ್ಸರ್ವ್ ಮಾಡಿ, ನಾನೆಲ್ಲ ಮಾಡ್ತಾ ಇರೋದು ಬಂದು ಯೂತ್ಸ್ ನ ಅಂದ್ರೆ ಮಾಡರ್ನ್ ಫಾರ್ಮರ್ಸ್ ಯಾರು ಇದ್ದಾರೆ ನೋಡ್ದೆ, ಎಲ್ಲ ಚಿಕ್ಕ ಏಜ್ ಅವ್ರನ್ನ ಮಾಡ್ಕೊಂಡ್ ಬರ್ತಾ ಇದೀರಾ. ಬಾಳೆ ಎಲೆಗಳು ನಾವು ಊಟಕ್ಕೆಲ್ಲ ಕೂತ್ಕೋತೀವಿ ಮದ್ವೆಲೆಲ್ಲ. ಹೌದೌದು. ಸೊ ಈ ಎಲೆಗಳು ಹೋಗುತ್ತಾ ಮದುವೆಗಳಿಗೆ? ಅಣ್ಣ ಎಲೆಗಳು ಓತೈತಂದ್ರೆ ಇವಾಗ ಸದ್ಯಕ್ಕ ಗಾಳಿ ಇದಿಲ್ಲಲ್ಲ, ಗಾಳಿ ಇದ್ದಾಗ ಮನೆ ಆಟಗಾಳಿ ಆಟಗಾಳಿ ಅಂತೀರಿ. ಓಕೆ. ಆಟಗಾಳಿ ಬೀಸಿದಾಗ ಒಂದ್ ಎಲೆನೂ ಇರಲ್ಲ, ಎಲ್ಲ ಅಂದ್ರೆ ಕಟ್ ಆಗ್ಬಿಡುತ್ತೆ ಪೀಸ್ ಪೀಸ್ ಪೀಸ್. ನೋಡಿ ಈ ತರ ಎಲ್ಲ ಹೊಡೆದಾಗಿರ್ತೈತೆ. ಓಕೆ. ಆಗಲ್ಲ ಗಾಳಿ ಇಲ್ಲಂದ್ರೆ ಇವಾಗ ಗಾಳಿ ಇರಲ್ಲ, ಪಕ್ಕ ನಡಿತೈತೆ. ಪಕ್ಕದಾಗ ಮೋಸ್ಗಳು ಬೇರೆ, ನಾವು ಮೋಸ್ಗಳು ಬಿಡಂಗಿದ್ರೆ ಸೊರೋಗೋದು, ಎಲೆಗಳು ಯೂಸ್ ಆಗೋದು, ನಾವು ಕಟ್ ಮಾಡಕ್ತಿರಲ್ಲ. ಅದನ್ನು ಮಾಡ್ಬೋದಲ್ಲ, ಏನೋ ಒಂದ್ ಅಷ್ಟೋ ಸಿಗುತ್ತಲ್ಲ ಅದ್ರಲ್ಲೂ ಲಾಭ. ಎಲ್ಲಾಣ ಇಲ್ಲಿ ನೋಡಕ್ಕೆ ಸುಸ್ತಾಗಿ ಇರ್ತಿರೋಣ, ಇನ್ನ ಅದನ್ನ ಕೊಯ್ದು ಎತ್ಕೊಂಡ್ ಹೋಗೋದು. ಬೇಕಾದ್ ಯಾರನ್ನ ಬೇಕಾ ಅವ್ರು ಬದ್ಲೆ ಬೇಕಾ ಫ್ರೀ ಆಗಿ ಕೊಯ್ಕೊಂಡು ಹೋಗೋದು, ಅದನ್ನು ಫ್ರೀ ಆಗಿ ಅವ್ರಿಗೆ ಕೊಟ್ಬಿಡ್ತೀನಿ. ಬೇಕಾದ್ರೆ ನನ್ಗೇನ್ ಬೇಜಾರಿಲ್ಲ. ನಿಮ್ ಕಿಡ್ನಿ ಹಾರ್ಟು ಅವುಗಳನ್ನಾರು ನಿಮ್ಗೆ ಇಟ್ಕೊಳ್ಳಿ. ಅದೇ ಅವ್ರು ಯಾರು ಹೇಳಿದ್ರಂತೆ, ಮೊಟ್ಟೆ ಕೊಡಂದ್ರೆ ಕೋಳಿನೇ ಕೊಟ್ಬಿಡಂದ್ರಂತೆ. ಹಂಗಾಯ್ತು ನಿಮ್ ಕೆಲಸ ಇವಾಗ. ನೋ ಕಾಮೆಂಟ್ಸ್. ಅವಾಗ್ಲೇ ನಾವು ಇವ್ರಿಗೆಲ್ಲ ಬ್ಯಾಕ್ ಸಪೋರ್ಟ್ ಅಂದ್ರೆ ವಿನಯ್ ಅವ್ರಿಗೆ ಬ್ಯಾಕ್ ಸಪೋರ್ಟ್ ಯಾರು ಅಂದ್ರೆ ನನ್ನ ಫ್ರೆಂಡ್ಸು ಅಂತ ಹೇಳಿದ್ರು. ಸೊ ಇಲ್ಲಿ ನೋಡ್ಬೋದು ಅವ್ರ ಫ್ರೆಂಡ್ಸ್ನ ಎಲ್ಲಾರು. ಸರ್ ನಿಮ್ಮ ಹೆಸರು? ಕಾರ್ತಿಕ್ ಅಂತ. ಹಾಯ್ ಕಾರ್ತಿಕ್. ನಿಮ್ದು? ತನೋಜ್ ಅಂದ್ಬಿಟ್ಟು. ತನೋಜ್. ನಿಮ್ದು ಸರ್? ಸಂದೀಪ್ ಅಂತ. ಸಂದೀಪ್. ಸರ್ ನೀವೇನ್ ಮಾಡ್ತೀರಾ? ನಾವು ತೋಟ ಏನಿದೆ ಬೆಳೆಗಳು ಸರ್? ಇವಾಗ ಸದ್ಯಕ್ಕೆ ಕ್ಯಾರೆಟ್ ಇದೆ. ಓಕೆ. ಎಷ್ಟು ಎಕರೆ ನೀವು? 1.5 ಎಕರೆ. 1.5 ಎಕರೆ. ನೀವು ಸರ್? ನಾವು ಕಾಲೇಜ್ಗೆ ಹೋಗ್ತೀರಿ ಬ್ರಾ. ಎಲ್ಲ ಅದೇನೆ KR ಎಲ್ಲ ನೋಡಿದೀನಿ. ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜು ನಮ್ಮ ಪಕ್ಕದ ರೋಡೇ ಅದು. ನಾವು ಅಲ್ಲೇ ಬದುಕ್ತಾ ಇರೋದು. ಆಮೇಲೆ ಹಸುಗಳಿವೆ 4 ಇವೆ. ಓಕೆ. ಅಲ್ಲಿ ಮನೆಯಲ್ಲಿ ಕೆಲಸ ಇರ್ತೈತೆ ಬ್ರೋ. ತೋಟ. ಸಂದೀಪ್ ಅವರೇ ನೀವು? ನಮ್ದು ರಾಗಿ ಐತೆ, ಆಮೇಲೆ ಇದು ಜೋಳದ ಕಡ್ಡಿ ಇದೆ. ರಾಗಿ ಅಂದ್ರೆ ಸೀಸನ್ ತಾನೇ ಹಾಕೋದು? ಓಕೆ, ಸಾರಿ ನಂಗೆ ಗೊತ್ತಿದ್ದಿಲ್ಲ. ರಾಗಿ ಸೀಸನ್. ಓಕೆ. ರಾಗಿಯಲ್ಲೂ ಏನು ಲಾಭ ಸಿಗುತ್ತಾ? ನಾವು ಮಾರಲ್ಲ ರಾಗಿ, ಮನೆಗೆ ಮಾತ್ರ. ನಮ್ಗೆ ಮಾತ್ರ ರಾಗಿ. ನಿಮ್ದು ಸರ್ ಏನ್ ಹೇಳಿದ್ರಿ ಇವಾಗ? ಹಸು ಎಷ್ಟು ಲೀಟರ್ ಹಾಲು ಹಾಕ್ತೀರಾ ಸರ್ ನೀವು? ದಿನಕ್ಕೆ ಟೈಮ್ 10 ಲೀಟರ್ ಹಾಕ್ತೀರಿ ಸರ್. 10 ಲೀಟರ್ ಅಂದ್ರೆ ಒಂದ್ ದಿನಕ್ಕೆ 20 ಲೀಟರ್ ಇವ್ರು ಹಾಲು ಹಾಕ್ತಾರೆ. ನಿಮ್ದು ಬೇರೆ ಹಸು ಆತರ ಏನು ಇಲ್ವಾ ಸಾಗಣೆ? ಓಕೆ. ನೀವು ಹಾಲು ಇದ್ ಮಾಡ್ತೀರಾ? ಹಾಕ್ತೀರಾ 5 ಲೀಟರ್ ಹಾಕ್ತೀರಿ ದಿನಕ್ಕೆ. 2 ಟೈಮ್ ಅಂದ್ರೆ 10 ಲೀಟರ್ ಹಾಲು. 10 ಲೀಟರ್. ಓಕೆ. ಇದು ನೋಡಿ, ನಾನು ಲಾಸ್ಟ್ ವಿಡಿಯೋದಲ್ಲಿ ಅದನ್ನೇ ಮೆನ್ಷನ್ ಮಾಡಿದ್ದೆ. ಎಲ್ಲಾ ರೈತರು ನಮ್ಮ ಹಳ್ಳಿ ಕಡೆ ತೋಟನೂ ಮಾಡ್ತಾರೆ, ಜೊತೆಗೆ ಹಸುಗಳು ಸಾಗಾಣಿಕೆ ಮಾಡ್ತಾರೆ. ಅದರಿಂದ ಹಾಲು ಏನ್ ಬರುತ್ತೋ ಅದನ್ನ ಡೈರಿಗೆ ಹಾಕಿ ಅದರಿಂದನೂ ಲಾಭ ಮಾಡ್ತಾರೆ ಅಲ್ವಾ? ಹೌದೌದು. 2 ಕಡೆಯಿಂದ ಸೋರ್ಸ್ ಬರೋ ತರ ಪ್ಲಾನ್ ಮಾಡ್ಕೊಂಡಿದ್ದಾರೆ ಎಲ್ಲಾರು. ಅಂದ್ರೆ ಎಲ್ಲಾರ ಮನೇಲೂ ಇರಲ್ಲ ಹಸುಗಳಲ್ಲ ಅಥವಾ? ಇಲ್ಲ, ನಮ್ಮ ಹಳ್ಳಿ ಕಡೆ ಎಲ್ಲಾರ ಮನೆಗೆ ಇರ್ತದೆ. ಇಟ್ಕೊಂಡಿರ್ತಾರೆ, ಮನೆಗೆ ಹಾಲು ಬೇಕಲ್ಲ, ಅದಕ್ಕೋಸ್ಕರ ಇಕ್ಕಂತಾರೆ. ಎಷ್ಟು ಬೇಕು ಅಷ್ಟು ತಗೊಂತಾರೆ, ಮಿಕ್ಕಿದ್ದು ಡೈರಿಗೆ ಹಾಕ್ತಾರೆ. ಓಕೆ. ಇವ್ರ ಮೂವರಲ್ಲಿ ಬೆಸ್ಟ್ ಯಾರು? ಎಲ್ಲ ಬೆಸ್ಟ್. ಓಕೆ. ಇವನು ಫ್ರೆಂಡೇ. ಓಕೆ. ಎಲ್ಲ ಬೆಸ್ಟ್ ಫ್ರೆಂಡೇ. ಎಲ್ಲ ನಿಮ್ ಜೊತೆಗಾರರ ಅಥವಾ ಇವ್ರ ಕಾಲೇಜ್? ನನ್ಕಿಂತ ಚಿಕ್ಕವರು, 2-3 ವರ್ಷ. ಇವ್ನು ಕಾಲೇಜ್ಗೆ ಹೋಗ್ಬಿಟ್ಟು ಉದ್ದಾರ ಆಗ್ಬೇಕಂತ, ಡಾಕ್ಟರ್ ಆಗ್ಬೇಕಂತ. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಅದಿಕೊಂಡು ಓದ್ತಾವನೆ. ಅವಾಗ ಪಾಪ ತೋಟ ಕಾಲೇಜ್ ಬಿಟ್ರೆ ಬಂದು ತೋಟದಾಗ ಕೆಲಸ ಮಾಡ್ತಾ ಇರ್ತಾನೆ. ಇವ್ರದ್ದು ತೋಟಗಳೈತೆ, ಇವ್ರದ್ದು ಹೇಳಿಲ್ವಾ, ಇವ್ರದ್ದು ತೋಟಗಳೈತೆ ಅಷ್ಟೇ. ನಿಮ್ ಫೇವ್ರೆಟ್ ಹೀರೋ ಯಾರು? ಶ್ರೀಮುರಳಿ ಅಣ್ಣ. ಶ್ರೀಮುರಳಿ. ಹೌದು.